ನೋಡಿ ವಾಟರ್ ಬಾಟಲ್ ನೋಡಿ, ಬ್ಯಾಂಬೂಲೇ ಕ್ಯಾಪ್ ಮಾಡಿರೋದು, ಸಖತ್ತಾಗಿದೆ. ಇದು ಫುಲ್ಲು ಬ್ಯಾಂಬೂ ಟ್ರೀ, ಇದು ಸ್ಟೆಮ್, ಇದು ಕೆಳಗಡೆ ನೋಡಿ ಬ್ಯಾಂಬೂದೇ ಕಾಣಿಸ್ತಿದೆ. ಇದರಲ್ಲಿ ಏನೋ ಡಿಸೈನ್ ಮಾಡಿದ್ದಾರೆ ಫುಲ್ ಕ್ಲೋಸ್ ಮಾಡೋದಕ್ಕೆ. ನೀರು ಕುಡಿಬೋದು. ಫಸ್ಟ್ ಟೈಮ್ ನೋಡ್ತಿರೋದು ನಾನು ಈ ಥರ ಮಾಡ್ಬೋದು ಅಂತ. ಬ್ಯಾಂಬೂ ಬಿರಿಯಾನಿ ನೋಡಿದ್ದೀವಿ, ಬ್ಯಾಂಬೂನಲ್ಲಿ ಏನೇನೋ ಮಾಡ್ತಾರೆ ನೋಡಿದ್ದೀನಿ. ಫಸ್ಟ್ ಟೈಮ್ ಬ್ಯಾಂಬೂ ವಾಟರ್ ಬಾಟಲ್. ಸೊಪ್ಪು ತಿಂತಾ ಇದ್ದೀವಿ. ಅದ್ರಲ್ಲಿ ಏನಿದೆ? ಸೊಪ್ಪಿದೆ. ಸೊಪ್ಪು ತಿನ್ನಕ್ಕೆ ಬಂದಿದ್ದೀವಿ. ಇಲ್ಲ, ಮನೆ ಮಾಡ್ಕೊಂಬಿಡೋಣ ಸಮುದ್ರ ಪಕ್ಕದಲ್ಲಿ. ಅಲ್ಲಿಗಳ ಸದ್ದು ಮನು ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಗತ್ತಂದ್ರೆ ಸದಾ ಹಾಡ್ಬೇಕು ಅನ್ಸುತ್ತೆ. ನಿನ್ನೆ ನಾವು ಇದ್ದಿದ್ದು ಇದೇ ರೂಮು, ಚಿಕ್ಕದಾಗಿತ್ತು, ಹೈವೇ ಪಕ್ಕದಲ್ಲಿ. ಸೊ ಇವತ್ತಿನ ಬ್ರೇಕ್ಫಾಸ್ಟು ಬ್ರೆಡ್ ಆಮ್ಲೆಟ್ ಕೊಟ್ಟಿದ್ದಾರೆ. ಸೊ ಬೇಸಿಕ್ಕಾಗಿ ಎಲ್ಲ ಕಡೆ ಹೋದ್ರೂ ಇದೇ ಬ್ರೇಕ್ಫಾಸ್ಟ್ ಕೊಡೋದು. ಕೆಲವೊಬ್ಬೊಬ್ಬರು ಬೊಫೆ ಕೇಳ್ತಾರೆ, ಅದೆಲ್ಲ ಎಲ್ಲೂ ಸಿಗಲ್ಲ 5 ಸ್ಟಾರ್ ಹೋಟೆಲ್ ಬಿಟ್ಟರೆ. ಸೊ ಲೋಕಲ್ ಅಥೆಂಟಿಕ್ಗೆ ನಾವು ಬ್ಲೆಂಡ್ ಆಗಿ ಇದೇ ಥರ ಎಂಜಾಯ್ ಮಾಡಿದ್ರೆ ಒಳ್ಳೆ ಟ್ರಾವೆಲ್ ಮಾಡ್ಬೋದು. ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸಸ್ ಅಲೆಮಾರಿಗಳು. ಸೊ ಬೆಳಗ್ಗೆ ಶಿಲಾಂಗ್ ಸಿಟಿಯಲ್ಲಿ ಇದ್ದೀವಿ ನಾವು. ನೆನ್ನೆ ನೈಟ್ ಶಿಲಾಂಗ್ ಬಂದ್ವಿ, ಸ್ಟೇ ಎಲ್ಲ ತೋರಿಸಿದ್ವಿ ಆಲ್ರೆಡಿ ಮಾರ್ನಿಂಗ್ ನಿಮಗೆ. ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಲ್ಲೇ ಇತ್ತು. ಬ್ರೇಕ್ಫಾಸ್ಟ್ ಏನಪ್ಪ ಅಂತಂದರೆ ಬ್ರೆಡ್ ಆಮ್ಲೆಟ್. ಬ್ರೆಡ್ ಆ್ಯಂಡ್ ಆಮ್ಲೆಟ್ ಬೇಸಿಕ್ ಬ್ರೇಕ್ಫಾಸ್ಟ್. ಮಾರ್ನಿಂಗು ಶಿಲಾಂಗಲ್ಲಿ ನಾವು ರೂಮ್ ತೋರಿಸಿದ್ವಿ, ನೀವು ನೋಡಿರ್ತೀರ. ಜೊತೆಗೆ ಬ್ರೇಕ್ಫಾಸ್ಟ್ ಕೂಡ ಏನು ಕೊಟ್ಟರು ಅಂತ ನೋಡಿರ್ತೀರ. 4 ಪೀಸು ಬ್ರೆಡ್ಡು, ಒಂದು ಆಮ್ಲೆಟು, ಟೀ. ನಿಖಿತಾ ಹೆಂಗಿತ್ತು ಬ್ರೇಕ್ಫಾಸ್ಟು ಚೆನ್ನಾಗಿತ್ತು. ಬಟ್ ಯಾರೇ ಆದ್ರೂ ಎಲ್ಲೇ ಟ್ರಿಪ್ಪಿಗೆ ಹೋದ್ರೂ ಇದೊಂದು ಇಟ್ಕೊಂಡ್ಬಿಡ್ಬೇಕು. ಅಲ್ಲಿಂದ ಲೋಕಲ್ ಬ್ರೇಕ್ಫಾಸ್ಟ್, ಅಲ್ಲಿ ಅವ್ರು ದಿನ ಏನು ತಿಂತಾರೆ ಅದೇ ಅವ್ರು ಕೊಡೋದು. ನಮಗೆ ಬೊಫೆ ಬೇಕು, ಇಲ್ಲ ನಮಗೆ ಫುಲ್ಲು ಲಕ್ಸುರಿ ಬ್ರೇಕ್ಫಾಸ್ಟ್ ಬೇಕು ಅಂದರೆ ಎಲ್ಲೂ ಸಿಗಲ್ಲ. ಇದನ್ನು ನಾವು ಮನೇಲೂ ಮಾಡ್ತೀವಿ, ಬಟ್ ಆದರೂ ಇಲ್ಲಿ ಬಂದರೆ ತಿನ್ನಲ್ವಾ, ಹಂಗೆ ಅಂದ್ಕೊಂಡು ನಾವು ರೈಡ್ ಎಂಜಾಯ್ ಮಾಡಬೇಕಷ್ಟೆ. ಏನಪ್ಪ ಅಂತಂದರೆ ಇವಾಗ ನಾವು ನಾರ್ತ್ ಈಸ್ಟ್ ಮೇಘಾಲಯ ಬಂದ್ಬಿಟ್ಟು ನಮ್ಗೆ ಇಡ್ಲಿ ವಡೆ ಬೇಕು, ಸಾಂಬಾರು ಬೇಕು, ಪೊಂಗಲ್ ಬೇಕು ಅಂತಂದರೆ ಸಿಗಲ್ಲ. ತಮಿಳ್ನಾಡಿಗೆ ಹೋಗ್ಬಿಟ್ಟು ನಮಗೆ ಇದು ಏನೋ ಇಲ್ಲಿನ ಸ್ಟೈಲು ಮ್ಯಾಗಿ ಬೇಕು, ನೂಡಲ್ಸ್ ಬೇಕು, ತುಪ್ಕ ಬೇಕು ಅಂದರೆ ಸಿಗಲ್ಲ. ಎಲ್ಲೆಲ್ಲಿ ನಾವು ಏನೇನು ಟ್ರಾವೆಲ್ ಮಾಡ್ತೀವಿ ಅದನ್ನು ತಿನ್ಕೊಂಡು ಅಲ್ಲಿನ ಕಲ್ಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಆಸ್ ಯೂಶ್ವಲ್ ಇಲ್ಲೆಲ್ಲ ತಿನ್ನೋದು ಬ್ರೆಡ್ ಆಮ್ಲೆಟು, ಆಮೇಲೆ ಟೋಸ್ಟು, ಟೀ, ಇಷ್ಟೇ ಅವ್ರ ಬ್ರೇಕ್ಫಾಸ್ಟು. ಈಗ ನಾವು ಡೆಲ್ಲಿ ಕಡೆ ಎಲ್ಲ ಹೋದರೆ ಅವ್ರು ತಿನ್ನೋದು ಬೆಳಗ್ಗೆ ಏನದು ವಡಾಪಾವು, ಪರಾಟ, ಕಚೋರಿ ಆಯಿಲ್ ಐಟಮ್ಸ್ ತಿಂತಾರೆ ಡೆಲ್ಲಿ ಕಡೆ ಎಲ್ಲ ಹೋದ್ರೆ. ಡೆಲ್ಲಿ ಆ ಕಡೆ ಎಲ್ಲ ಹೋದರೆ ಸೊ ಅಲ್ಲಿಂದ ಸ್ಟೈಲ್ದು ಅಲ್ಲೊಂದು ಫುಡ್ ಬ್ರೇಕ್ಫಾಸ್ಟ್ ಇರ್ತವೆ. ಟ್ರಾವೆಲ್ ಮಾಡೋರು ಇದನ್ನ ಅರ್ಥ ಮಾಡ್ಕೊಂಡು ಟ್ರಾವೆಲ್ ಮಾಡಿದ್ರೆ ಯುವರ್ ಲೈಫ್ ವಿಲ್ ಬಿ ಮೋರ್ ಈಸಿಯರ್. ಆಮೇಲೆ ನಾವೇ ಪ್ರಿಪೇರ್ ಆಗಿಬಿಡ್ಬೇಕು ನಮ್ಗೆ ಹಿಂಗೆ ಸಿಗುತ್ತೆ ಅಂತ. ಬಟ್ ಅದನ್ನು ಹೇಳ್ತಾ ಇವತ್ತಿಂದ ನಮ್ಮ ಆ್ಯಕ್ಚುಯಲ್ ಜರ್ನಿ ಶುರು. ನಿನ್ನೆ ನೀವೇ ನೋಡಿರ್ತೀರ, ಫ್ಲೈಟಲ್ಲಿ ಬಂದು ಇಳಿದು ನಾವು ಕಾರ್ ಪಿಕಪ್ ಮಾಡಿಕೊಂಡು ಶಿಲಾಂಗ್ ಬಂದ್ವಿ. ಶಿಲಾಂಗ್ ಬರ್ತಾ ಆನ್ ದ ವೇ ಒಂದು 2-3 ವ್ಯೂ ಪಾಯಿಂಟ್ ನೋಡಿದ್ರಿ. ಆಮೇಲೆ ಇಲ್ಲಿ ಬಂದು ನಾವು ನಮಗೆ ಸಾಯಂಕಾಲ ಲಾಗಿನ್ ಇತ್ತು 6 ಗಂಟೆಗೆ. ನೈಟ್ ಬೇರೆ ನಿದ್ದೆ ಮಾಡಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂದ್ಬಿಟ್ಟು ಒಂದು 2 ಅವರ್ಸ್ನು ನ್ಯಾಪ್ ತೊಗೊಂಡು ಆಮೇಲೆ ನಾನು ರಾತ್ರಿ 3 ಗಂಟೆವರೆಗೂ ಕೆಲಸ ಮಾಡಿದೆ. ನಾನು ಲಾಗಿನ್ ಮಾಡಿದೆ, ನಾನು ಮಲಗಿದ್ದೆ, ನಿಖಿತಾ ಮಲಗಿದ್ಲು ರೆಸ್ಟ್ ತೊಗೊಂಡು ಆರಾಮಾಗಿ. ಇವತ್ತು ಬೆಳಗ್ಗೆನೂ 4 ಗಂಟೆ ಆಗಿದೆ. ನಾನು ಏನು ಅಂದ್ಕೊಂಡೆ ಅಂತಂದರೆ 4 ಗಂಟೆ ಮೋಸ್ಟ್ಲಿ 8 ಗಂಟೆ ಆಗಿಬಿಟ್ಟಿದೆ ಅಂದ್ಬಿಟ್ಟು ನಿಖಿತನ ಎಬ್ಬರಿಸ್ದೆ. ಇಲ್ಲ ಇಲ್ಲಿ 8 ಗಂಟೆ ಆಗಿಬಿಟ್ಟಿದೆ ನೋಡೆ, ಇದು ಪ್ಯಾಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅವಾಗ 5:15 ಆಗಿತ್ತು. ಅವಳು ಅವಾಗ ಕ್ಲಾಕ್ ತೆಗೆದು ನೋಡ್ತಾಳೆ, ಇನ್ನೂ 5 ಗಂಟೆ 5:15. ಅವಳು ಹೇಳ್ತಾಳೆ ಇನ್ನೂ 5 ಗಂಟೆ ರೀ ಅಂತ. ಅವಾಗ ನಂಗೆ ಶಾಕ್ ಆಯಿತು. ಎಷ್ಟು ಬಿಸಿಲಿತ್ತು ಅಂದರೆ 5 ಗಂಟೆ 5:15ಗೆ ಆಲ್ಮೋಸ್ಟ್ ನಮಗೆ 8-9 ಗಂಟೆಗೆ ಬಿಸಿಲಿರಲ್ವಾ, ಆ ರೇಂಜಿಗೆ ಬಿಸಿಲಿತ್ತು. 5 ಗಂಟೆ 4:15 5 ಗಂಟೆಗೆ ಫುಲ್ ಕಂಪ್ಲೀಟ್ ಒಂದು 8-9 ಗಂಟೆ ಬಿಸಿಲು ಥರ ಇತ್ತು. ಆವಾಗ ಶಾಕ್ ಆಯ್ತು ನನಗೆ. ಆಮೇಲೆ ನಂಗೆ ನಿದ್ದೆನೇ ಬಂದಿಲ್ಲ ಆ ಬಿಸಿಲಿಗೆ. ಬಿಸಿಲು ಕಣ್ಣಿಗೆ ಹೊಡಿತಾ ಇತ್ತು ರೂಮಿನ ಕಿಟಕಿಯಿಂದ.
ನಿದ್ದೆ ಮಾಡೋಕ್ಕಾಗಲಿಲ್ಲ. ಬೇಗ ಎದ್ವಿ, ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಈಗ ಬ್ರೇಕ್ಫಾಸ್ಟ್ ತಿನ್ಕೊಂಡು ನಾವು ನೆಕ್ಸ್ಟ್ ಒಂದು ಲೈಟ್ ಲೂಮ್ ಕೇವಲ ಅಲ್ಲ, ಲೈಟ್ ಲೂಮ್ ಕ್ಯಾನಿಯನ್. ಕ್ಯಾನಿಯನ್, ಲೈಟ್ ಲೂಮ್ ಕ್ಯಾನಿಯನ್ ಅಂತೆ, ವ್ಯೂ ಪಾಯಿಂಟ್ ಥರ ಇರುತ್ತೆ. ನಾವು ಕ್ಯಾನಿಯನ್ ಅಂತಂದರೆ ಇದ್ರಲ್ಲಿ ನೋಡಿದ್ದೀವಿ, ಗಂಡಿಕೋಟ ಗ್ರ್ಯಾಂಡ್ ಕ್ಯಾನಿಯನ್ ನೋಡಿದ್ದೀವಿ. ಇದು ಆ ಥರ ಅಲ್ಲ, ಇದು ಆ ಥರ ಅಲ್ಲ, ಇದು ಫುಲ್ ಆಫ್ ಮೌಂಟೇನ್ ಕ್ಯಾನಿಯನ್ಸ್. ಸಡನ್ನಾಗಿ ನಿಲ್ಲಿಸ್ಬಿಡ್ತಾರೆ ಪೆಗ್ ನನ್ನ ಮಕ್ಕಳು, ಎಲ್ಬೋರ್ಡ್ ನನ್ನ ಮಗ. ಓಕೆ, ಆ ಥರ ಏನೋ ಕ್ಯಾನಿಯನ್ ಅಂತೆ. ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಮಗೆ 21 ಕಿಲೋಮೀಟ್ರು 58 ನಿಮಿಷ ಇದೆ. ಇಲ್ಲಿ ತುಂಬ ರೋಡ್ಸ್ಗಳು ಚಿಕ್ಕದು, ನಮ್ಮ ಊಟಿ ಕೊಡೈಕೆನಾಲ್ ಹೆಂಗಿದೆ ಅದೇ ಥರನೇ ಸಖತ್ ರೋಡು, ನ್ಯಾರೋ ರೋಡ್ಸು, 2 ವೇ ಟ್ರಾಫಿಕ್ ಬರ್ತಾ ಇರುತ್ತೆ ಒಂದೇ ರೋಡ್ಸಲ್ಲೇ. ಬಟ್ ಏನಪ್ಪ ಅಂತಂದರೆ ಇಲ್ಲೆಲ್ಲ ಇನ್ನೂ ಕಮರ್ಷಿಯಲೈಸ್ ಆಗಿಲ್ಲ, ಇನ್ನೂ ತುಂಬ ಟೂರಿಸ್ಟ್ಗಳು ಬರೋಕ್ಕೆ ಶುರು ಆಗಿಲ್ಲ. ಅದರಿಂದ ಟ್ರಾಫಿಕ್ ಸ್ವಲ್ಪ ಕಡಿಮೆ ಇದೆ. ಇಲ್ಲ ಅಂದಿದ್ರೆ ಇಲ್ಲೂ ಟ್ರಾಫಿಕ್ ಜಾಮ್ಗಳು ತುಂಬ ಆಗ್ತವೆ. ಆಮೇಲೆ ದಿಸ್ ಇಸ್ ನಾಟ್ ಅ ಪೀಕ್ ಸೀಸನ್ ಫಾರ್ ಮೇಘಾಲಯ. ಇಟ್ಸ್ ಅ ಮಾನ್ಸೂನು. ನಾವು ಬಂದಿರೋದು ಮಾನ್ಸೂನ್ ಎಂಜಾಯ್ ಮಾಡೋದಕ್ಕೋಸ್ಕರ. ಮೇಘಾಲಯ ಇಸ್ ಜಾಸ್ತಿ ಟೂರಿಸ್ಟ್ ಬರೋದು ಯಾವಾಗ ಅಂತಂದರೆ ವಿಂಟರ್ ಟೈಮಲ್ಲಿ, ಅಕ್ಟೋಬರ್ ಟು ಜನವರಿ ಫೆಬ್ರವರಿವರೆಗೂ, ಮಾರ್ಚ್ವರೆಗೂ ಜಾಸ್ತಿ ಬರ್ತಾರೆ ಟೂರಿಸ್ಟು. ಮೇನಲ್ಲಿ ಪ್ರೀ ಮಾನ್ಸೂನ್ ಆಗಿಬಿಡುತ್ತೆ. ಇವಾಗ ನಾವು ಬಂದಿರೋದು ಪ್ರೀ ಮಾನ್ಸೂನು. ಈ ಟೈಮಲ್ಲಿ ಮಳೆ ಒಂದು ರೇಂಜಿಗೆ ಶುರು ಆಗುತ್ತೆ ಈಗ. ಅದಕ್ಕೋಸ್ಕರನೇ ನಾವು ಕಾಜಿರಂಗ ಪ್ಲ್ಯಾನ್ ಮಾಡಿದ್ವಿ. ಕಾಜಿರಂಗ ಎಲ್ಲ ಇವಾಗ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಮೇಘಾಲಯನಲ್ಲಿ, ಆಲ್ರೆಡಿ ಪ್ರೀ ಮಾನ್ಸೂನ್ಸ್ ಆಗಿದ್ದಾವೆ ಅಂತ. ಆಮೇಲೆ ಸುಮಾರು ಕೇವ್ ಡೈವಿಂಗ್ ಎಲ್ಲ ಇದ್ದಾವೆ ಮೇಘಾಲಯನಲ್ಲಿ. ಕ್ರಮ್ಚಂಪೆ ಅಲ್ವೇನೆ? ಕ್ರಮ್ಚಂಪೆ ಅವೆಲ್ಲ ನಾವು ಪ್ಲ್ಯಾನ್ ಮಾಡಿದ್ವಿ. ಬಟ್ ಈ ಟೈಮಲ್ಲಿ ಅವೆಲ್ಲ ಕ್ಲೋಸ್ ಮಾಡಿರ್ತಾರೆ. ಅದಕ್ಕೆಲ್ಲ ಹೋಗ್ಬೇಕು ಅಂತಂದರೆ ವಿಂಟರ್ ಟೈಮ್ ಬರಬೇಕು ನಾವು. ಮೇ ಬಿ ಇನ್ನು ಡಿಸೆಂಬರ್ ಟು ಜನವರಿ ಬಂತಂದರೆ ಕೇವ್ ಡೈವಿಂಗ್ ಎಲ್ಲ ಮಾಡೋಕ್ಕಾಗುತ್ತೆ. ಬಟ್ ಈಗಲೂ ಏನಿಲ್ಲ, ಇವಾಗ ಮಾನ್ಸೂನಲ್ಲಿ ಇನ್ನೊಂದು ಥರ ಇರ್ತವೆ ವ್ಯೂ ಪಾಯಿಂಟ್ಸ್ಗಳು. ಇವತ್ತು ನಮ್ಮ ಪ್ಲ್ಯಾನ್ಸ್ ಇರೋದು 2 ಪ್ಲೇಸಸ್ ಪ್ಲ್ಯಾನ್ಸ್ ಇದೆ. ಇವಾಗ ಕ್ಯಾನಿಯನ್ ಒಂದು, ಆಮೇಲೆ ಬ್ಯಾಂಬೂ ಟ್ರಕ್ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೂ ಒಂದು 3 to 4 ಅವರ್ಸ್ ಬೇಕು ಟ್ರೆಕ್ ಮಾಡೋದಕ್ಕೆ. ಆ ಟ್ರೆಕ್ ಮಾಡಿಕೊಂಡು ನಾವು ಡೈರೆಕ್ಟ್ ಚಿರಾಪುಂಜಿ ಹೋಗಿ ಸ್ಟೇ ಆಗ್ತೀವಿ. ಅಲ್ಲಿ 2 ದಿನ ಸ್ಟೇ ಆಗ್ತೀವಿ. ಮುಂದೆ ಹೋಗ್ತಾ ಹೋಗ್ತಾ ವಿಲ್ ಸಿ ಆನ್. ನೋಡಿ ಎಷ್ಟು ಅಂದರೆ ಫುಲ್ಲು ನಮ್ಮ ಕೊಡೈಕೆನಾಲು, ಕುನ್ನೂರು ಆ ಕಡೆಲ್ಲ ಹೆಂಗಿದೆ ಅದೇ ಥರನೇ. ಬಟ್ ಇಲ್ಲಿ ಸಖತ್ ಅಪ್ಪಿದೆ. ನಾನು ಡೌನೇ ನೋಡ್ತಾ ಇಲ್ಲ, ಬರೀ ಅಪ್ಪುಗಳೇ ಇದೆ. ಮೋಸ್ಟ್ಲಿ ಬರ್ಬೇಕಾದ್ರೆ ಡೌನ್ ಇರುತ್ತೆ ಅನಿಸುತ್ತೆ. ಏನು ಇದೇ 2 ಲೈನ್ ಇದೆಯಲ್ಲ, ಫುಲ್ಲು ಅಪ್ಪುಗಳಲ್ಲಿ ಹಚ್ಚೋದು ತುಂಬ ಕಷ್ಟ ಇದೆ. ಅಂದರೆ ಹೊಸಬ್ರು ಬಂದುಬಿಟ್ರೆ ಕಾರ್ಗಳು ತೊಗೊಂಡು ತುಂಬ ಕಷ್ಟ. ಪ್ರೋ ಆಗಿರಬೇಕು, ಓಡ್ಸೋಕ್ಕೆ ಚೆನ್ನಾಗಿ ಗೊತ್ತಿರಬೇಕು. ಬಿಕಾಸ್ ಇದೆಲ್ಲ ಮಲ್ಟಿ ಯೂಸ್ಡ್ ಕಾರ್ಸ್ ಇವೆಲ್ಲ. ಯಾರೋ ಓಡಿಸಿರ್ತಾರೆ, ಕ್ಲಚ್ ಪ್ಲೇಟ್ಗಳೆಲ್ಲ ಬರ್ನ್ ಆಗಿರ್ತವೆ, ಅರ್ಧಂಬರ್ಧ ಹೋಗಿರ್ತವೆ. ನಾವು ಗೇರ್ ಬಾಕ್ಸು ಕ್ಲಚ್ ಎಲ್ಲ ಕ್ಲೀನಾಗಿ ಗೊತ್ತಿರಬೇಕು, ಕ್ಲೀನಾಗಿ ಟ್ರಾನ್ಸಿಷನ್ ಮಾಡಬೇಕು. ಇಲ್ಲಾಂದರೆ ಕ್ಲಚ್ ಪ್ಲೇಟ್ ಫುಲ್ ಬರ್ನ್ ಆಗಿಬಿಡ್ತವೆ. ಅಷ್ಟು ಅಪ್ಪು ಟ್ರಾಫಿಕ್ಕು. ವೆಹಿಕಲ್ಸ್ಗಳು ನಿಂತ್ಕೊಂಡ್ಬಿಟ್ರೆ ಒಂದೇ ಸಲಕ್ಕೆ ಹಿಂಗೆ ಅಪ್ಪಲ್ಲಿ ನಿಂತ್ಕೊಂಡ್ಬಿಡ್ತವೆ. ಆವಾಗ ಕ್ಲೀನಾಗಿ ಕ್ಲಚ್ ಬಿಡಬೇಕು, ಆಕ್ಸಿಲೇಟರ್ ಕೊಡಬೇಕು, ಗೇರ್ ಹಾಕಬೇಕು. ನೀವು ಟಕ 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 ಹಾಕ್ಬಿಟ್ಟು ಉಜ್ಬಿಟ್ರೆ ಕ್ಲಚ್ನ ಬರ್ನು. ಮೋಸ್ಟ್ಲಿ ಮಳೆ ಬರೋಂಗಿದೆ. ಮಳೆ ಬರಲಾ ಅಂತ ಇದೆ ಆಲ್ರೆಡಿ. ಪಕ್ಕ ವ್ಯೂ ಫುಲ್ಲು ಬ್ಲಾಕ್ ಆಗಿರುತ್ತೆ, ಫುಲ್ ಫಾಗ್ ತುಂಬ್ಕೊಂಡಿರುತ್ತಲ್ಲ. ನಾವು ಫಸ್ಟ್ ಒಂದು ರೈನ್ ಗೇರ್ಸ್ ತೊಗೋಬೇಕು. ರೈನ್ ಗೇರ್ಸ್ ಎಲ್ಲ ಶಾಪ್ಸ್ ಕಾಣಿಸಿದೆ ನೋಡು, ತೊಗೊಬಿಡೋದು ಒಂದು ರೈನ್ ಗೇರ್ಸ್. ಆವಾಗಿಂದ ಬರೀ ಸೆಕೆಂಡ್ ಗೇರು ಫಸ್ಟ್ ಗೇರು ಥರ್ಡ್ ಗೇರ್ ಕೂಡ ಕಾರ್ ಹತ್ತಾ ಇಲ್ಲ. ಮೈಲೇಜ್ ಅಂತೂ ನೆನ್ನೆ ಅಟ್ಲೀಸ್ಟ್ ಬರ್ಬೇಕಾದ್ರೆ ಒಂದು 13-14 ಬರ್ತಾಯಿತ್ತು. ಇವಾಗ 8 ಡ್ರಾಪ್ ಆಗಿಬಿಟ್ಟಿದೆ ಮೈಲೇಜು ಬೆಳಗ್ಗೆಯಿಂದ. ಲೈಟ್ ಲೂಮ್ ಕೆನ್ಯಾನ್ಗೆ ಹೋಗೋ ದಾರಿ ಇದು. ಅಲ್ಲಿ ಸಖತ್ತಾಗಿತ್ತು. ಬಟ್ ಕ್ಯಾಮ್ರಾ ಆನ್ ಮಾಡಿ ಮೈಕ್ ಕನೆಕ್ಟ್ ಆಗೋಷ್ಟರಲ್ಲಿ ಆ ವ್ಯೂ ಹೋಗ್ಬಿಡ್ತು. ಬಟ್ ಇವಾಗ ಮುಂದೆ ನೋಡಿ ಮೋಸ್ಟ್ಲಿ ಇನ್ನೂ ವ್ಯೂ ಓಪನ್ ಆಗುತ್ತೆ ಕ್ರೇಜಿಯಾಗಿ. ಲೈಟ್ ಲೂಮ್ ಕೆನ್ಯಾನ್, ವಾವ್, ಡ್ರಾಪ್ ಆಯಿತು. ಅದೆಲ್ಲ ಏನು ಬೆಳೆ ಅದು? ಇದಲ್ವಾ, ಕ್ಯಾಬೇಜ್ ಅಲ್ವಾ? ಕ್ಯಾಬೇಜಾ ಹೂಕೋಸ? ಇವಾಗ ವ್ಯೂ ಓಪನ್ ಆಗೈತೆ ನೋಡಿ, ಯೋಡೆ. ಕ್ಯಾಬೇಜ್ ತಿಂತಾರ ಎಲ್ರು ಇಲ್ಲಿ. ಎಕ್ಸ್ಪೋರ್ಟ್ ಆಗುತ್ತಲ್ಲ ಇಲ್ಲಿಂದ ಎಂಟೈರ್ ಇಂಡಿಯಾಗೆ. ಆಮೇಲೆ ಇದು ವೆಟ್ಲ್ಯಾಂಡ್ ಅಲ್ವಾ, ಅದಕ್ಕೆ ಚೆನ್ನಾಗಿ ಬೆಳೆಯುತ್ತೆ ಅನ್ಸುತ್ತೆ ಇಲ್ಲಿ. ಯೋಡೆ ಇಲ್ಲಿ ವಿಡಿಯೋ ಚೆನ್ನಾಗಿ ಬರುತ್ತೆ. ಫಾಗ್ ಲೈಟಾಗಿ
ಬರ್ತಾ ಇದೆ, ಪಾಸ್ ಆಗ್ತಾ ಇದೆ. ಮುಂದೆ ನೋಡು ಫಾಗ್ ಹೆಂಗಿದೆ. ನಾವು ಮಳೆ ಅಂತ ಬಂದ್ವಿ. ಇಲ್ಲಿ ನೋಡಿ ನಮ್ಮ ಇಲ್ಲಿ ಲೈಟ್ಲೂಮ್ ಕೆನಿಯಾನ್ ವ್ಯೂ ಪಾಯಿಂಟ್ ಹೆಂಗಾಗಿದೆ ಅಂತ. ಫುಲ್ ಫಾಗ್ ಮುಚ್ಕೊಂಡ್ಬಿಟ್ಟಿದೆ. ಲೈಟ್ಲೂಮ್ ಕೆನಿಯಾನು ಫುಲ್ಲು ಫಾಗ್ ಕವರ್ ಆಗಿಬಿಟ್ಟಿದೆ. ನಮ್ಮ ಮೇಲೆಲ್ಲ ಫುಲ್ಲು ಫಾಗು ಮತ್ತು ವ್ಯೂ ಎಲ್ಲ ಕಂಪ್ಲೀಟ್ ವೈಟು. ಏನಂದರೆ ಏನಿಲ್ಲ, ಡ್ರೋನ್ ಫ್ಲೈ ಮಾಡೋಣ ಅಂದ್ಕೊಂಡ್ರೆ ಡ್ರೋನ್ ಫ್ಲೈ ಮಾಡೋದಕ್ಕೂ ಏನೂ ಇಲ್ಲ. ವಾ, ಕಂಪ್ಲೀಟ್ ವೈಟು. ಫಸ್ಟ್ ಆಫ್ ಆಲ್ ಜನನೇ ಕಾಣ್ತಿಲ್ಲ, ಇನ್ನು ವ್ಯೂ ಕಾಣುತ್ತಾ? ಇಲ್ಲಿ ಜನನೇ ಕಾಣ್ತಿಲ್ಲ, ಇನ್ನು ವ್ಯೂ ಕಾಣುತ್ತಾ ಅಂದೆ. ಅದೇ ಫುಲ್ ಕಂಪ್ಲೀಟ್ ವೈಟ್ ಫಾಗ್ ಆಗಿಬಿಟ್ಟಿದೆ. ಇವಾಗ ಒಂದು ಸ್ವಲ್ಪ ವ್ಯೂ ಓಪನ್ ಆಗ್ತಿದೆ. ಟಿಕೆಟ್ ತೊಗೊಬೇಕಂತದೆ ಇಲ್ಲಿನೂ. ಕ್ಯಾಮ್ರಾಗೆ ಟಿಕೆಟ್ ಇದೆಯೋ? ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಬಟ್ ಅದು ಫೈನಲಿ ಲೈಟ್ಲೂಮ್ ಕ್ಯಾನಿಯನ್ ವ್ಯೂ ಕಾಣಿಸ್ಲೇ ಇಲ್ಲ. ಇದಕ್ಕೋಸ್ಕರ ನಾವು 1.5 hour ಡ್ರೈವ್ ಮಾಡ್ಕೊಂಡು ಬಂದ್ವಿ, ವ್ಯೂ ಪಾಯಿಂಟ್ ಕಾಣಿಸುತ್ತೆ ಅಂತ. ಈ ರೇಂಜಿಗೆ ಫಾಗ್ ಕವರ್ ಆಗಿದೆ. ಅಟ್ಲೀಸ್ಟ್ ಒಂದು ಡ್ರೋನ್ ಶಾಟ್ ತೊಗೊಳ್ಳೋಣ ಅಂತ ವೆಯ್ಟ್ ಮಾಡಿದ್ವಿ. ಹೈಪರ್ ಲ್ಯಾಪ್ಸ್ ಹಾಕಿದೆ, ಒಂದು 5 seconds ಬಂದಿದೆ, ಅದು ಹಾಕ್ತೀನಿ. ಫಾಗ್ ಇಲ್ಲಿ ಮೂವ್ ಆಗ್ತಾ ಇರೋದಷ್ಟೇ, ಏನೇನು ಕಾಣ್ತಾ ಇಲ್ಲ. ಅಲ್ಲೇನೋ ವಾಟರ್ ಸೌಂಡ್ ಕೇಳಿಸಿದೆ, ವಾಟರ್ ಇರಬೇಕೇನೋ, ಫಾಲ್ಸ್ ಗಿಲ್ಸ್ ಏನಾದ್ರು ಇರಬೇಕೇನೋ. ಕಂಪ್ಲೀಟು ವೈಟ್ ಅಷ್ಟೇ. ರೆಕಾರ್ಡ್ ಆಗ್ತಿದೆಯಾ? ಈ ಆ್ಯಂಗಲ್, ಕ್ಯಾಮ್ರಾ ಆ್ಯಂಗಲ್ ಹೆಂಗಿದೆ ಅಂತೇಳಿ, ಬಿಕಾಸ್ ಸ್ವಲ್ಪ ಮಾಡಿಫೈ ಮಾಡಿದ್ದೀನಿ ನೆನ್ನೆಗೆ ಮತ್ತು ಇವತ್ತಿಗೆ. ಇವಾಗ ನೆನ್ನೆ ಇದೆಲ್ಲ ಫುಲ್ ಕಾಣಿಸ್ತಾ ಇರಲಿಲ್ಲ ಟ್ರಾನ್ಸಿಷನ್ನು. ಇವಾಗ ನೀವು ಕುತ್ಕೊಂಡಿದ್ರೆ, ನೀವು ಓಡಿಸಿದ್ರೆ ಕಾರು ಹೆಂಗೆ ಕಾಣಿಸ್ಬೇಕು, ಈ ಕಂಪ್ಲೀಟ್ ಟ್ರಾನ್ಸಿಷನ್ನು ಇವಾಗ ನಾನು ನಿಖಿತಾ ಕೂತ್ಕೊಂಡಿರೋ ಥರನೇ ಕಾಣಿಸ್ತಿದೆ. ಮುಂದೆ ವ್ಯೂನು ಕಾಣ್ತಿದೆ, ಸೈಡಲ್ಲಿ ರೆಡ್ ಮಿರರ್ಸ್ ಕಾಣಿಸ್ತಿದೆ. ಕಂಪ್ಲೀಟಾಗಿ ನೀವೇ ಕಾರ್ ಓಡಿಸ್ತಿದೀಯಾ ಆ ವ್ಯೂ ಬರಬೇಕು ನಿಮಗೆ, ಆ ಥರ ಸೆಟ್ ಮಾಡಿದ್ದೀನಿ ಆ್ಯಂಗಲ್ಲ. ಇವಾಗ ಬರ್ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮಿಗೆ ವಿಡಿಯೋ ಮಾಡಿದೆ, ಅಲ್ಲಿ ಯೂಟ್ಯೂಬಿಗೆ ಮಾಡೋಕ್ಕಾಗಲಿಲ್ಲ. ಏನಾಯಿತು ಅಂದರೆ, ನಮ್ಮದು ಪ್ಲ್ಯಾನ್ ಇದ್ದಿದ್ದು ಬ್ಯಾಂಬೂ ಟ್ರಕ್ ಅಂತ. ಬ್ಯಾಂಬೂ ಟ್ರಕ್ ಮಾಡಬೇಕಾಗಿತ್ತು. ಬ್ಯಾಂಬೂ ಟ್ರಕ್ ಮಾಡೋದಕ್ಕೇ 4 to 5 hours ಬೇಕಂತೆ ಟ್ರಕ್ ಮಾಡೋದಕ್ಕೆ. ನಾವು ಇವತ್ತು ಪ್ಲ್ಯಾನ್ ಇದ್ದಿದ್ದೆ ಫಸ್ಟು ಲೈಟ್ಲೂಮ್ ಕ್ಯಾನಿಯನು ಜೊತೆಗೆ ಬ್ಯಾಂಬೂ ಟ್ರಕ್ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದು ನಾವು. ಅನ್ಫಾರ್ಚುನೇಟ್ಲಿ ಏನಾಗೋಯ್ತು ಅಂತಂದರೆ, ಲೈಟ್ಲೂಮ್ ಕ್ಯಾನಿಯನ್ ಹತ್ರ ಹೋದಾಗ ವ್ಯೂ ಪಾಯಿಂಟ್ ಫುಲ್ ಕವರ್ ಇದು ಫಾಗ್ ಮುಚ್ಕೊಂಡ್ಬಿಟ್ಟಿದೆ. ಆಮೇಲೆ ಅಲ್ಲಿಂದ ಇವಾಗ ಬಂದ್ರಿ ಇಲ್ಲಿಗೆ ಬ್ಯಾಂಬೂ ಟ್ರಕ್ ಮಾಡೋಣ ಅಂತ. ಒಂದು 20 kilometer ಇರಬೇಕು ಅಂತಂದರೆ ಕಂಪ್ಲೀಟ್ ರೋಡ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಆ ರೋಡ್ ಬ್ಲಾಕ್ ಮಾಡಿರೋದನ್ನು ನಾನು ಡ್ರೋನ್ ಶಾಟ್ ಹಿಡಿದಿದ್ದೀನಿ. ಹಂಗೆ ಇವಾಗ ಡ್ರೋನ್ ಶಾಟ್ ಬರುತ್ತೆ ನೋಡಿ. ಹನ್ನೆರಡು ಗಂಟೆಗೆ ನಾವು ಹೋಗಿದ್ದಲ್ಲಿಗೆ 3 ಗಂಟೆಗೆ ರೋಡ್ನ ತೆಗಿತಾರಂತೆ, ಓಪನ್ ಮಾಡ್ತಾರಂತೆ. ಸೊ ನಾವು ಆಲ್ಮೋಸ್ಟ್ 3 hours ಅಲ್ಲೇ ವೆಯ್ಟ್ ಮಾಡಬೇಕು ಬ್ಯಾಂಬೂ ಟ್ರಕ್ ಮಾಡಬೇಕು ಅಂತಂದರೆ. ಆಮೇಲೆ ನಾವಿರೋ ಪಾಯಿಂಟಿಂದ ಬ್ಯಾಂಬೂ ಟ್ರಕ್ ಶುರು ಆಗುತ್ತಲ್ವ, ಅಲ್ಲಿಗೆ ಹೋಗೋಕ್ಕೆ 2 hour ಬೇಕಂತೆ. ನಮಗೆ ಆವಾಗ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಆಮೇಲೆ ಡ್ರೈವರ್ಸ್ ಹೇಳಿದ್ರು, ಲೋಕಲ್ ಡ್ರೈವರ್ಸು, ನೋಡಪ್ಪ ನಾವು ಕ್ಯಾಬ್ ಡ್ರೈವರ್ಸ್ಗಳು ನಮ್ಮ ಕೈಯಲ್ಲೇ ಓಡಿಸೋಕ್ಕಾಗಲ್ಲ. ಇಲ್ಲಿ ಮೇಘಾಲಯನಲ್ಲಿ ಎಷ್ಟು ತಿಕ್ಕು ಫಾಗ್ ಇರುತ್ತೆ ಅಂತಂದರೆ 100 meters ಕೂಡ ಕಾಣಿಸಲ್ವಂತೆ. ಅಂದರೆ ನಾವು ಇಲ್ಲಿದ್ದೀವಿ, ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ನನ್ನ ಕಾರ್ ನಿನಗೆ ಕಾಣಿಸಲ್ಲ, ಅಷ್ಟು ತಿಕ್ಕು ಫಾಗ್ ಇರುತ್ತೆ. ನಾವು ಲೋಕಲ್ ಡ್ರೈವರ್ಸ್ ನಮಗೆ ಕಾಣಿಸಲ್ಲ, ನೀನು ಆ ಟೈಮಲ್ಲಿ ಹೋಗಿ ರಿಟರ್ನ್ ಬರೋದೆಲ್ಲ ಕಷ್ಟ, ನೀನು ಸ್ಟೇ ಇಲ್ಲಿದೆ ಹೇಳು ಅಂತಂದರು. ಚಿರಾಪುಂಜಿ ಅಂತಂದರೆ ಚಿರಾಪುಂಜಿಗೆ ವಾಪಸ್ ಹೋಗ್ಬಿಟ್ಟು ಚಿರಾಪುಂಜಿಲಿ ಸ್ಟೇ ಆಗು, ನೀನು ಬ್ಯಾಂಬೂ ಟ್ರಕ್ ಆಗಲ್ಲ, ಸುಮ್ಮನೆ ಹೋದ್ರು ವೇಸ್ಟು ಅಂತಂದರು. ಇನ್ನೇನು ಮಾಡೋದು, ಬೇರೆ ವಿಧಿ ಇಲ್ವಲ್ಲ. ಅದಕ್ಕೆ ಏನು ಅಂದ್ಕೊಂಡ್ವಿ ನಾವು ಅಂತಂದರೆ, ನಾಳೆಗೆ ಏನು ಪ್ಲ್ಯಾನ್ಸ್ ಇತ್ತು ಚಿರಾಪುಂಜಿಗೆ ಹೋಗ್ಬಿಟ್ಟು ನಾವು ಅದನ್ನು ನಾವು ಇವಾಗ ಚಿರಾಪುಂಜಿಗೆ ಹೋಗ್ಬಿಟ್ಟು ಅದನ್ನು ಇವಾಗ ಪ್ಲ್ಯಾನ್ ಕವರ್ ಮಾಡಿಬಿಡ್ತೀವಿ, ಒಂದು 2-3 ಪ್ಲೇಸಸ್ಸು. ನಾಳೆ ಅರ್ಲಿ ಮಾರ್ನಿಂಗ್ ನಾವು ಬೇಗ ಎದ್ಬಿಟ್ಟು ಬ್ಯಾಂಬೂ ಟ್ರಕ್ಕಿಗೆ ಬರ್ತೀವಿ. ಒಂದು 30 kilometer ಇದೆ ಅಲ್ಲಿಂದ ಇಲ್ಲಿಗೆ. ಏನು ಮಾಡೋಕ್ಕಾಗಲ್ಲ, ನಮ್ಮದು ಕಾರ್ ನಮ್ಮದೇ ಆಗಿರೋದ್ರಿಂದ ಒಂದು 30 kilometer 50 kilometer ಅಪ್ ಆ್ಯಂಡ್ ಡೌನ್ ಎಕ್ಸ್ಟ್ರಾ ಆದ್ರೂ ಪೆಟ್ರೋಲ್ ಬಗ್ಗೆ ಯೋಚನೆ ಮಾಡ್ದಿರಾ ನಾವು ಕವರ್ ಮಾಡಬೇಕಷ್ಟೆ.
ಬಟ್ ದಿಸ್ ಈಸ್ ಮೇಘಾಲಯ ಲ್ಯಾಂಡ್ ಆಫ್ ಅಡ್ವೆಂಚರ್ಸ್ ಅಂತ ಇದಕ್ಕೆ ಹೇಳೋದು. ಅಲ್ಲಿ ರೋಡ್ ಮಾಡ್ತಿರೋದಕ್ಕೆ ನೋಡಿ ನಮ್ಮ ಇವತ್ತು ಎಂಟೈರ್ ಡೇ ಪ್ಲ್ಯಾನೇ ಕ್ಯಾನ್ಸಲ್ ಆಯಿತು. ಸೊ ಅವಾಗ ಈ ಥರ ಏನಾದ್ರು ಆಗೋಯ್ತು ಅಂತಂದರೆ ನಿಮ್ಮ ಹತ್ರ ಸಫಿಷಿಯೆಂಟಾಗಿ ವಾಟರ್ ಇರಬೇಕು, ಸಫಿಷಿಯೆಂಟಾಗಿ ಫುಡ್ ಇರಬೇಕು, ಸ್ಟಾಕ್ ಇರಬೇಕು. ನಾವು ಬರೀ ಹೋಟೆಲ್ಸ್ ಮೇಲೆ ಡಿಪೆಂಡ್ ಆಗ್ತೀವಿ ಅಂತಂದರೆ ಕಷ್ಟ ಆಗ್ಬಿಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಇವಾಗ ಬೇರೆ ರೂಟೇ ಇಲ್ಲ, ರಿಟರ್ನ್ ಬರೋಕ್ಕೂ ಆಗಲ್ಲ. ರಿಟರ್ನ್ ಹೋದರೆ ಶಿಲಾಂಗ್ ಹೋಗಬೇಕು, ಮುಂದೆ ಹೋದರೆ ಚಿರಾಪುಂಜಿಗೆ ಹೋಗಬೇಕು. ರೋಡ್ ಕಂಪ್ಲೀಟ್ಲಿ ಬ್ಲಾಕು, 3 hours 4 hours ಬ್ಲಾಕ್ ಮಾಡಿಬಿಟ್ರು. ಲ್ಯಾಂಡ್ಸ್ಲೈಡ್ ಆಯಿತೋ ಏನೋ ಒಂದು ಆಯಿತೋ ಮಾಡಿಬಿಟ್ರು. ಆವಾಗ ಒಂದೇ ಕಡೆ ವೆಯ್ಟ್ ಮಾಡಬೇಕು ಅಂತಂದರೆ ಫಸ್ಟು ನಮಗೆ ಬೇಸಿಕ್ ಆಗಿರೋದು ವಾಟ್ರ್ ಬೇಕು, ವಾಟರ್ ಸ್ಟಾಕ್ ಇರಬೇಕು. ಆಮೇಲೆ ನೆಕ್ಸ್ಟು ಫುಡ್ ಸ್ಟಾಕ್ ಇರಬೇಕು. ಆವಾಗ ಅಟ್ಲೀಸ್ಟ್ ಸ್ವಲ್ಪ ವೆಯ್ಟ್ ಮಾಡ್ಬೋದು, ನಮ್ಮ ಕೈಲಿ ಶಕ್ತಿ ಇರುತ್ತೆ. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಅದರಲ್ಲೂ ಸ್ವಲ್ಪ ಇಲ್ಲಿ ಸಂಜೆ ಆಗ್ತಾ ಆಗ್ತಾ ವೆದರ್ ತುಂಬ ಕೋಲ್ಡ್ ಆಗುತ್ತೆ. ಇಲ್ಲಿ ನೈಟ್ ನಮಗೆ ಆಲ್ಮೋಸ್ಟ್ ಒಂದು 15 ಡಿಗ್ರಿವರೆಗೂ ಬಂದಿತ್ತು. ಸೊ ಈ ಥರ ರೋಡ್ ಟ್ರಿಪ್ಗಳು ಮಾಡಬೇಕಾದ್ರೆ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೋಬೇಕು. ಇವೆಲ್ಲ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ನಾವು ನಿಮ್ಗೆ ಆರ್ಗನೈಸ್ ಮಾಡಿದಾಗ, ನಮ್ಮ TSPC ಟೀಮ್ ನಾವು ಆರ್ಗನೈಸ್ ಮಾಡಿದಾಗ ನಮಗೆ ಇನ್ನೂ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇವಾಗ ಇವೆಲ್ಲ ಎಕ್ಸ್ಪೀರಿಯೆನ್ಸ್ಗಳು ತಗೋತಾ ಇರೋದು. ಬಟ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಆ ಡ್ರೋನ್ ಶಾಟ್ ತೆಗ್ದಿದ್ದೀನಿ ಕಂಪ್ಲೀಟಾಗಿ. ಆ ಫುಲ್ ಏನು ವರ್ಕ್ ಮಾಡ್ತಿದ್ರು, ಜಸ್ಟ್ ಏನಿಲ್ಲ, ಒಂದು ಅರ್ಧ ಕಿಲೋಮೀಟ್ರ್ ಒಂದು ಬೆಟ್ಟ ಗುಡ್ಡ ಥರ ಇದೆ. ಆ ಗುಡ್ಡನ ಹೊಡೆದ್ಬಿಟ್ಟು ಇದು ರೋಡ್ ಮಾಡ್ತಿದ್ದಾರೆ ಅಷ್ಟೇ. ಅದು ಬ್ಲಾಸ್ಟ್ ಮಾಡ್ತಿದ್ದಾರಂತೆ, ಅಲ್ಲಿ ಬ್ಲಾಸ್ಟಿಂಗ್ ಮಾಡ್ತಿದ್ದಾರಂತೆ. ಅದಕ್ಕೋಸ್ಕರ ನಮ್ಮದು ವೆಹಿಕಲ್ಸ್ಗಳು ಬಿಡ್ತಾ ಇಲ್ಲ. ಏನು ಮಾಡೋದು ಇವಾಗ, ಬೇರೆ ವಿಧಿ ಇಲ್ಲ. ಎಂಟೈರ್ ಡೇ ಪ್ಲ್ಯಾನು ಸ್ಟಾಪ್ ಆಯಿತು. ನಾನು ನಿಖಿತಾ ಈ ರೋಡ್ ಟ್ರಿಪ್ ಚೂಸ್ ಮಾಡಿದ್ದೇನೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ಡು, ಕಲ್ಚರು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ರೆಸ್ಟೋರೆಂಟ್ಸು, ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಇದೇ ಥರ ನಾವು ರೋಡ್ ಸೈಡ್ ಹೋಗ್ತಾಯಿದ್ವಿ. ಇದೊಂಥರ ಯೂನಿಕ್ ರೆಸ್ಟೋರೆಂಟ್ ಕಾಣಿಸ್ತು. ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ಎಲ್ಲ ಹ್ಯಾಂಡಿಕ್ರಾಫ್ಟ್ಸು ಇವರೇ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತೋರಿಸ್ತೀನಿ ನೋಡಿ. ಅಲ್ಲೊಬ್ಬರು ಕೂತ್ಕೊಂಡು ಅವರೇ ಪೇಂಟಿಂಗ್ ಮಾಡ್ತಿದ್ದಾರೆ ರೆಸ್ಟೋರೆಂಟ್ ಅವರು. ಇನ್ನು ಮಿಕ್ಕಿದೆಲ್ಲ ಎಷ್ಟು ಸಣ್ಣ ಸಣ್ಣ ಐಟಮ್ಗಳು, ವೇಸ್ಟೇಜ್ಗಳನ್ನ ತಗೊಂಡು ಯಾವ ಥರ ಡಿಸೈನ್ ಮಾಡಿದ್ದಾರೆ ನೋಡಿ. ಎಲ್ಲ ಒಳಗಡೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ. ಇದು ಸಣ್ಣ ಹಟ್ಟು ಕಡೆ ಎಂಟ್ರಾದರೆ ಇಲ್ಲಿರೋ ಪ್ರತಿಯೊಂದು ಡೆಸ್ಟಿನೇಷನ್ಸ್ಗಳಿಗೆಲ್ಲ ಫೋಟೋಸ್ ಹಾಕಿದ್ದಾರೆ. ಅದಕ್ಕೆ ಒಂದೊಳ್ಳೆ ಫ್ರೇಮ್ ಥರ ಡಿಸೈನ್ ಮಾಡಿರೋದು. ಇದೆಲ್ಲ ಆರ್ಟ್ಸ್. ನನಗೆ ತುಂಬ ಇಷ್ಟ ಆಗಿದೆ ಏನು ಗೊತ್ತಾ, ಒಂದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ನೋಡಿ. ಇದೊಂದು ವಾಟರ್ ಬಾಟಲ್ ನೋಡಿ, ವಾಟರ್ ಬಾಟಲ್ ನೋಡಿ, ಬ್ಯಾಂಬೂಲೇ ಕ್ಯಾಪ್ ಮಾಡಿರೋದು. ಸಖತ್ತಾಗಿದೆ. ಇದು ಫುಲ್ಲು ಬ್ಯಾಂಬೂ ಟ್ರೀ, ಇದು ಸ್ಟೆಮ್. ಇದು ಕೆಳಗಡೆ ನೋಡಿ ಬ್ಯಾಂಬೂದೇ ಕಾಣಿಸ್ತಿದೆ. ಇದರಲ್ಲಿ ಏನೋ ಡಿಸೈನ್ ಮಾಡಿದ್ದಾರೆ ಫುಲ್ ಕ್ಲೋಸ್ ಮಾಡೋದಕ್ಕೆ. ನೀರು ಕುಡಿಬೋದು. ಫಸ್ಟ್ ಟೈಮ್ ನೋಡ್ತಿರೋದು ನಾನು ಈ ಥರ ಮಾಡ್ಬೋದು ಅಂತ. ಬ್ಯಾಂಬೂ ಬಿರಿಯಾನಿ ನೋಡಿದ್ದೀವಿ, ಬ್ಯಾಂಬೂನಲ್ಲಿ ಏನೇನೋ ಮಾಡ್ತಾರೆ ನೋಡಿದ್ದೀನಿ. ಫಸ್ಟ್ ಟೈಮ್ ಬ್ಯಾಂಬೂ ವಾಟರ್ ಬಾಟಲ್ ಅಂತ ತುಂಬ ಅಂದ್ಕೊಂಡಿದ್ವಿ. ಫೈನಲಿ ನಮಗೆ ಸಿಕ್ತು. ನಮಗೆ ಸೊಪ್ಪು ತಿಂತಾ ಇದ್ದೀವಿ. ಅಲ್ಲಿ ಏನಿದೆ? ಸೊಪ್ಪಿದೆ. ಸೊಪ್ಪು ತಿನ್ನಕ್ಕೆ ಬಂದಿದ್ದೀವಿ. ಆ ನೊಕೈಲಿಕ ಫಾಲ್ಸಲ್ಲಿ, ಈ ವಿಲೇಜಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ. ಆ ಹುಡುಗಿಗೆ ಮದುವೆ ಆಗಿ ಒಂದು ಮಗು ಸಹ ಇರುತ್ತೆ. ಬಟ್ ಗಂಡ ಸತ್ತೋಗ್ಬಿಡ್ತಾನೆ. ಫ್ಯಾಮಿಲಿ ಫೋರ್ಸಿಂದ ಅವಳು ಇನ್ನೊಂದು ಮದುವೆ ಆಗ್ತಾಳೆ. ಗಂಡಂಗೆ, ಎರಡನೇ ಗಂಡಂಗೆ ಆ ಮಗು ಅಂದರೆ ಸ್ವಲ್ಪನೂ ಇಷ್ಟ ಇರಲ್ಲ. ಆದ್ರೂ ಅವಳಿಗೋಸ್ಕರ ಅಂತ ತಡ್ಕೊಂಡಿರ್ತಾನೆ. ಬಟ್ ಹಿಂಗೆ ಸುಮಾರು ದಿನ ಆದಮೇಲೆ ಅವಳು ಕೆಲ್ಸಕ್ಕೆ ಹೋಗಿರ್ತಾಳೆ, ಮಗುನ ಇವನ ಹತ್ರನೇ ಬಿಟ್ಬಿಟ್ಟು. ಅವಾಗ ಅವನೇನು ಮಾಡಿರ್ತಾನೆ, ಅವಳು ರಿಟರ್ನ್ ಬರೋಷ್ಟೊತ್ತಿಗೆ ಆ ಮಗುನ ಸಾಯಿಸಿ ಆ ಮಗುನ ಕುಕ್ ಮಾಡಿಬಿಟ್ಟಿರ್ತಾನೆ. ಮಸಾಲೆ ಮಾಡ್ಬಿಟ್ಟು ನಾವು ಮಾಮೂಲಿ ಸಾಂಬಾರು ಮಾಡಂಗೆ ಮಾಡಿಟ್ಬಿಟ್ಟಿರ್ತಾನೆ. ಕೊನೆಗೆ ಅವಳು ಪಾಪ ಕಷ್ಟಪಟ್ಟು ಬರ್ತಾಳೆ ಕೆಲ್ಸದಿಂದ. ಬಂದ್ಬಿಟ್ಟು ಅವಳು ಮಗುನ ನೋಡೋಕ್ಕೂ ಬಿಡಲ್ಲ ಅವನು. ಫಸ್ಟು ಬಾ ನಿನಗೋಸ್ಕರ ನಾನು ಅಡುಗೆ ಮಾಡಿದ್ದೀನಿ ಅಂತ ಅಂದ ತಕ್ಷಣ ಅವಳಿಗೆ ಫುಲ್ ಇಂಪ್ರೆಸ್ ಆಗಿಬಿಡ್ತಾಳೆ ಅವಳು. ನನ್ನ ಗಂಡ ಫಸ್ಟ್ ಟೈಮ್ ಏನೋ ನನಗೋಸ್ಕರ ಮಾಡಿದ್ದಾನೆ ಅಂತ. ಸರಿ ಅಂತ ಊಟ ಮಾಡಕ್ಕೆ ಕೂತ್ಕೊಂಡ್ಬಿಡ್ತಾಳೆ. ಅವಳು ತಿನ್ಬೇಕಾದ್ರೆ ಸಡನ್ ಆಗಿ ಮಗುದು ಫಿಂಗರ್ ಕಾಣಿಸ್ಬಿಡುತ್ತೆ ಅವಳಿಗೆ. ಅವಳು ಫುಲ್ ಶಾಕ್ ಆಗಿ ಒಂಥರ ಸಿವಿಯರ್ ಟ್ರಾಮಾ ಥರ ಆಗ್ಬಿಡುತ್ತೆ ಅವಳಿಗೆ. ಗಂಡನ್ಗೆ ಮೇಲೆಲ್ಲ ಕಿರ್ಚಾಡಿ
ಕಾಡೊಳಗೆ ಓಡೋಗ್ಬಿಡ್ತಾಳೆ. ಹ್ಮ್ ಓಡೋಗಿ ಕೊನೆಗೆ ಈ ಫಾಲ್ಸ್ ತುದಿಗೆ ಬಂದು ನಿಂತ್ಕೊಂತಾಳಂತೆ. ಹ್ಮ್ ತುದಿಗೆ ಬಂದು ನಿಂತ್ಕೊಂಡು ಜಂಪ್ ಮಾಡಿಬಿಡ್ತಾಳೆ. ಹ್ಮ್ ಅವಳಿಗೆ ಆ ಟ್ರಾಮಾ ತಡಿಯೋಕ್ಕಾಗಲ್ಲ. ನನ್ನ ಗಂಡ ಮಗುನ ಸಾಯಿಸ್ಬಿಟ್ಟ, ಈಗ ಆ ಮಗು ಇಲ್ಲ ಅಂತ. ಅದಕ್ಕೋಸ್ಕರ ಈ ಫಾಲ್ಸ್ನ ಅವಳ ಮೆಮೊರಿಗೋಸ್ಕರ ಒಂದು ಸ್ಟೋರಿ ಹೇಳ್ತಾರೆ. ನೀನ್ ಮೇಲ್ಗಡೆ ಜಂಪ್ ಹಾಕೋದಕ್ಕೆ ನಿಂಗೇನು ಕ್ರಿಯೇಟ್ ಮಾಡ್ಬೇಕು ಹೇಳು? ಜಂಪು ನಮ್ಮ ಅಪ್ಪಂಗೆ ಫೋನ್ ಮಾಡಿ ಹೇಳ್ತೀನಿ, ಆವಾಗ ಜಂಪ್ ಹಾಕ್ತೀನಿ. ಅಲ್ಲ, ನೀನ್ ಮೇಲೆ ಜಂಪ್ ಹಾಕೋದಕ್ಕೆ ನಿಂಗೇನ ಟ್ರಾಮಾ ಇದ್ರೆ ಹೇಳು, ಟ್ರಾಮಾ ಕ್ರಿಯೇಟ್ ಮಾಡೋದು. ನನಗೂ ಸಾಕಾಗ್ಬಿಡೈತೆ ನಿನ್ನ ಹೇಗೆ 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 ಎಷ್ಟು ಹಿಂಸೆ ಕೊಡೋದು. ನನಗೂ ಸಾಕಾಗೋಗಿದೆ ಕ್ಯಾಮ್ರಾಮನ್ನು ಅಸಿಸ್ಟೆಂಟ್ ವರ್ಕ್ ಮಾಡಿ ಮಾಡಿ ಮಾಡಿ. ಅದಕ್ಕಾದ್ರೂ ಹೋಗಿ ಬಿಡಬೇಕು. ಸೊ ಸ್ಟೋರಿ ಕೇಳಿದ್ರಲ್ಲ, ಇದು ರಿಯಲ್ ಸ್ಟೋರಿ ಅಂತ ಅದಕ್ಕೆ ಫಾಲ್ಸ್ಗೆ. ಬಟ್ ಅದೇ ಡ್ರೋನ್ಗೊಂದು ನಾನು ತೊಗೊಂಡೆ, ಟಿಕೆಟ್ ತೊಗೊಂಡೆ. ಡ್ರೋನ್ಗೆ 300 ರೂಪಾಯಿ ಕೊಟ್ಬಿಟ್ಟು ತೊಗೊಂಡೆ. ಬಿಕಾಸ್ ನನಗೆ ಕೆಳಗಡೆವರೆಗೂ ಟ್ರೆಕ್ಕಿಂಗ್ ಅಂತೂ ಇಲ್ಲ, ಟ್ರೆಕ್ಕಿಂಗ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಟ್ರೆಕ್ಕಿಂಗಿಂತ ಮುಂಚೆ ಅದು ಕೆಳಗಡೆ ಫಾಲ್ಸ್ ಹತ್ರ ಹೋಗೋದಕ್ಕೆ ಅದು ಕ್ಲೋಸ್ ಆಗಿಬಿಟ್ಟಿದೆ. ಅದಕ್ಕೆ ಅಟ್ಲೀಸ್ಟ್ ಡ್ರೋನ್ ಕಳ್ಸೋಣ ಅಂದ್ಬಿಟ್ಟು ಟಿಕೆಟ್ ತೊಗೊಂಡು ಡ್ರೋನ್ ಶಾಟ್ ಹಿಡಿದಿದ್ದೀನಿ. ಆ ಡ್ರೋನ್ ಶಾಟ್ ನೋಡ್ಕೊಂಬನ್ನಿ, ಆಗ್ತೀನಿ ನಾನು ಹೆಂಗಿದೆ ಅಂತ. Yeah, can't fool flexing cause they know I got the sauce. Got the presence on me, I can't ever take it off. That's why I came country boy stepping. Yeah, I'm country boy stepping. Country boy stepping. Yeah, I'm country boy stepping. Yeah, they can't get like me. Rockin' boots and white tees.